ನಮಸ್ಕಾರ. ಬನ್ನಿ ಇವತ್ತು ನಮ್ಮ ದೇಶದ ನೆಲದೊಳಗಿನ ನಿಜವಾದ ಖಜಾನೆ ಬಗ್ಗೆ ಮಾತಾಡೋಣ. ಅಂದ್ರೆ ಭಾರತದ ಖನಿಜ ಸಂಪತ್ತಿನ ಬಗ್ಗೆ. ಯಾರು ಈ ಆಟದಲ್ಲಿ ದೊಡ್ಡ ಆಟಗಾರರು ಮತ್ತೆ ಈ ಎಲ್ಲಾ ಹೆಸರುಗಳು ಲಿಸ್ಟ್ಗಳನ್ನ ನೆನಪಿಟ್ಕೊಳ್ಳೋಕೆ ಕೆಲವು ಸಿಂಪಲ್ ಟ್ರಿಕ್ಸ್ ಕೂಡ ಇದೆ. ಶುರು ಮಾಡೋಣವೇ? ಕಪಿಡದ ಅದಿರಿನಲ್ಲಿ ಆಸ್ಟ್ರೇಲಿಯಾ ಫಸ್ಟಾ ಅಥವಾ ಚೀನಾನಾ? ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಸಿಗೋದು ಜಾರ್ಖಂಡ್ನಲ್ಲ ಅಥವಾ ಛತ್ತೀಸ್ಗಢನಲ್ಲ? ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳು ಬಂದಾಗ ತಲೆ ಗಿರ್ರಂತು ಅಲ್ವಾ? ಚಿಂತೆ ಬೇಡ, ಇವತ್ತು ಈ ಎಲ್ಲಾ ಕನ್ಫ್ಯೂಷನ್ಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಸರಿ, ಈ ಖನಿಜಗಳ ಪ್ರಪಂಚ ಇದೆಯಲ್ಲ, ಇದನ್ ನೆನ್ಪಲ್ಲಿ ಇಟ್ಕೊಳ್ಳೋದು ಯಾಕಿಷ್ಟು ಕಷ್ಟ? ಮೊದಲು ಆ ಸವಾಲ್ನ ಬಗ್ಗೆನೇ ಮಾತಾಡೋಣ, ಆಮೇಲೆ ಅದಕ್ಕೊಂದು ಸಖತ್ ಪರಿಹಾರ ಕೂಡ ಇದೆ. ಹೌದು, ಎಕ್ಸಾಮ್ ಟೈಮ್ನಲ್ಲಿ ಆ ದೊಡ್ಡ ಲಿಸ್ಟ್ ನೋಡಿದ್ರೆ ತಲೆನೋ ಬರೋದು ಗ್ಯಾರಂಟಿ ಅಲ್ವಾ? ಯಾವ ದೇಶ ಫಸ್ಟು, ಯಾವ ರಾಜ್ಯ ಸೆಕೆಂಡು, ಯಾವುದು ಥರ್ಡು ಅಂತ ನೆನಪಿಟ್ಕೊಳ್ಳೋದು ಅಂದ್ರೆ ಸುಮ್ನೆನಾ? ಇದು ತುಂಬಾ ಕಾಮನ್ ಪ್ರಾಬ್ಲಮ್. ಆದ್ರೆ ಇನ್ಮುಂದೆ ಈ ಟೆನ್ಷನ್ ಇರಲ್ಲ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ದೇಶದ ಮಿನರಲ್ ಹೀರೋಗಳು ಯಾರು? ಅಂದ್ರೆ ಯಾವ್ಯಾವ ರಾಜ್ಯಗಳು ಈ ಲಿಸ್ಟಲ್ಲಿ ಟಾಪ್ನಲ್ಲಿವೆ ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ನಮ್ಮ ಲಿಸ್ಟ್ನ ಮೊದಲ ಹೀರೋ ದಿ ಆಲ್ರೌಂಡರ್. ಇದು ನಿಜವಾದ ಪವರ್ ಹೌಸ್. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಒಡಿಶಾ. ಯಾಕೆ ಒಡಿಶಾಗೆ ಆಲ್ರೌಂಡರ್ ಅಂತ ಹೇಳ್ತೀವಿ ಅಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4. ಹೌದು, 4 ಪ್ರಮುಖ ಖನಿಜಗಳಲ್ಲಿ ಒಡಿಶಾ ನಂಬರ್ 1. ಯಾವ್ದ್ಯಾವ್ದು ಅಂತ ನೋಡಿದ್ರೆ ನೋಡಿ, ಐರನ್ ಓರ್ ಅಂದ್ರೆ ಕಬ್ಬಿಣದ ಅದಿರು, ಬಾಕ್ಸೈಟ್, ಮ್ಯಾಂಗನೀಸ್. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ರೇರ್ ಅರ್ತ್ ಎಲಿಮೆಂಟ್ಸ್ನಲ್ಲೂ ಒಡಿಶಾನೇ ಟಾಪ್. ಇದನ್ನೇ ಅಲ್ವಾ ನಿಜವಾದ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅನ್ನೋದು. ಒಡಿಶಾ ಆಲ್ರೌಂಡರ್ ಆದ್ರೆ ಈಗ ಬರೋದು ಪಕ್ಕಾ ಸ್ಪೆಷಲಿಸ್ಟ್. ಇವರನ್ನ ಒಂದೇ ಒಂದು ಪದದಲ್ಲಿ ವರ್ಣಿಸಬಹುದು: ಮೊನೋಪಲಿ, ಅಂದ್ರೆ ಏಕಸ್ವಾಮ್ಯ. ಹೌದು, ನಾವು ಮಾತಾಡ್ತಿರೋದು ರಾಜಸ್ಥಾನದ ಬಗ್ಗೆ. ಯಾವ ವಿಷಯದಲ್ಲಿ ಇವರದ್ದು ಮೊನಾಪಲಿ ಅಂತೀರಾ? ನೋಡಿ, ಲೆಡ್ ಅಂದ್ರೆ ಸೀಸ, ಜಿಂಕ್ ಅಂದ್ರೆ ಸತು, ಮತ್ತೆ ಬೆಳ್ಳಿ. ಈ 3ರ ಉತ್ಪಾದನೆಯಲ್ಲಿ ಭಾರತದಲ್ಲಿ ರಾಜಸ್ಥಾನಕ್ಕೆ ಕಾಂಪಿಟಿಷನ್ನೇ ಇಲ್ಲ. ಬೇರೆ ಯಾವ ರಾಜ್ಯ ಕೂಡ ಹತ್ರಕ್ಕೂ ಬರಕ್ಕಾಗಲ್ಲ. ಇದಲ್ವಾ ಪಕ್ಕಾ ಏಕಸ್ವಾಮ್ಯ ಅಂದ್ರೆ? ಈಗ ಮತ್ತೊಬ್ಬ ಸ್ಪೆಷಲಿಸ್ಟ್, ನಮ್ಮ ಕರ್ನಾಟಕ. ಇವರ ಕತೆ ಹೇಳೋಕೆ ಜಾಸ್ತಿ ಪದಗಳೇ ಬೇಡ, ಒಂದೇ ಒಂದು ನಂಬರ್ ಸಾಕು. ಅದು 99%. ಹೌದು, ನೀವು ಕೇಳಿದ್ದು ಸರಿ. ನಮ್ಮ ದೇಶದ ಒಟ್ಟು ಚಿನ್ನದ ಉತ್ಪಾದನೆಯಲ್ಲಿ 99% ಬರೋದು ನಮ್ಮ ಕರ್ನಾಟಕದಿಂದಲೇ. ಅದಕ್ಕೆ ಅನ್ವಾ ನಾವು ಹೆಮ್ಮೆಯಿಂದ ಚಿನ್ನದ ನಾಡು ಅಂತ ಕರೆಯೋದು. ಸರಿ, ಒಡಿಶಾ, ರಾಜಸ್ಥಾನ್, ಕರ್ನಾಟಕ ಈ ಹೀರೋಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಇದೆಲ್ಲ ನೆನ್ಪಲ್ಲಿಟ್ಕೊಳ್ಳೋದು ಹೇಗೆ? ಅದಕ್ಕೆ ಇರೋದು ಸಿಂಪಲ್ ಟ್ರಿಕ್ಸ್. ಈ ಕೋಡ್ಗಳನ್ನ ಬಳಸ್ಕೊಂಡು ಇಡೀ ಲಿಸ್ಟ್ನ ಈಸಿಯಾಗಿ ನೆನ್ಪಿಟ್ಕೋಬೋದು. ಏನಿದು ಮಿಮೋನಿಕ್ ಕೋಡ್ ಅಂದ್ರೆ? ಏನಿಲ್ಲ, ತುಂಬಾನೇ ಸಿಂಪಲ್. ಈಗ ABC ಅಂತ ಒಂದು ಪದ ಇಟ್ಕೊಂಡು ಎ ಅಂದ್ರೆ ಆಸ್ಟ್ರೇಲಿಯಾ, ಬಿ ಅಂದ್ರೆ ಬ್ರೆಜಿಲ್, ಸಿ ಅಂದ್ರೆ ಚೀನಾ ಅಂತ ಲಿಂಕ್ ಮಾಡ್ಕೊಳ್ಳೋದು. ಈ ಥರ ಚಿಕ್ಕ ಚಿಕ್ಕ ಕೋಡ್ಗಳಿಂದ ದೊಡ್ಡ ಲಿಸ್ಟ್ನ ಸುಲಭವಾಗಿ ನೆನ್ಪಲ್ಲಿಟ್ಕೋಬಹುದು. ಹಾಗಾದ್ರೆ ಬನ್ನಿ ಈಗ ಪ್ರಾಕ್ಟೀಸ್ ಮಾಡೇ ಬಿಡೋಣ. ಕೆಲವು ಪ್ರಮುಖ ಖನಿಜಗಳ ಟಾಪ್ ಉತ್ಪಾದಕರನ್ನು ನೆನ್ಪಿಟ್ಕೊಳ್ಳೋಕೆ ಏನೇನು ಟ್ರಿಕ್ಸ್ ಇದೆ ಅಂತ ನೋಡೋಣ. ಮೊದಲು ಐರನ್ ಓರ್. ವರ್ಲ್ಡ್ ಲೆವೆಲ್ನಲ್ಲಿ ಸಿಂಪಲ್ ಕೋಡ್ ABC ಅಂದ್ರೆ ಆಸ್ಟ್ರೇಲಿಯಾ, ಬ್ರೆಜಿಲ್, ಚೈನಾ. ಇನ್ನು ನಮ್ಮ ಭಾರತಕ್ಕೆ ಬಂದ್ರೆ ಕೋಡ್ OCK, O ಫಾರ್ ಒಡಿಶಾ, C ಫಾರ್ ಛತ್ತೀಸ್ಗಢ್, K ಫಾರ್ ಕರ್ನಾಟಕ. ಈಸಿ ಅಲ್ವಾ? ಈಗ ಕಲ್ಲಿದ್ದಲು ಅಂದ್ರೆ ಕೋಲ್. ಗ್ಲೋಬಲ್ ಆಗಿ ಕೋಡ್ CIU, ಚೀನಾ, ಇಂಡಿಯಾ, USA. ಇಂಡಿಯಾದಲ್ಲಿ ಕೋಡ್ COJ, ಛತ್ತೀಸ್ಗಢ್, ಒಡಿಶಾ, ಜಾರ್ಖಂಡ್. ಇಂಥ ಸ್ಮಾರ್ಟ್ ವೇ ಅಲ್ವಾ ಇದು? ಆದ್ರೆ ಕಲ್ಲಿದ್ದಲು ವಿಷಯದಲ್ಲಿ ಒಂದ್ ಚಿಕ್ಕ ಟ್ವಿಸ್ಟ್ ಇದೆ, ಹುಷಾರ್. ಇದನ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೋಡಿ, ಅತಿ ಹೆಚ್ಚು ಉತ್ಪಾದನೆ ಅಂದ್ರೆ ಪ್ರೊಡಕ್ಷನ್ ಮಾಡೋದು ಛತ್ತೀಸ್ಗಢ್, ಆದ್ರೆ ಅತಿ ಹೆಚ್ಚು ನಿಕ್ಷೇಪ ಅಂದ್ರೆ ರಿಸರ್ವ್ಸ್ ಇರೋದು ಜಾರ್ಖಂಡ್ನಲ್ಲಿ. ಸೊ ಪ್ರೊಡಕ್ಷನ್ಗೆ ಛತ್ತೀಸ್ಗಢ್, ರಿಸರ್ವ್ಸ್ಗೆ ಜಾರ್ಖಂಡ್. ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್, ಮರಿಬೇಡಿ. ಸರಿ, ಈಗ ಸ್ವಲ್ಪ ಕಾಸ್ಟ್ಲಿ ಮೆಟಲ್ಸ್ ಕಡೆ ಹೋಗೋಣ. ಚಿನ್ನ. ವರ್ಲ್ಡ್ನಲ್ಲಿ ಯಾರು ಟಾಪ್ ಅಂತ ನೆನ್ಪಿಟ್ಕೊಳ್ಳಕ್ಕೆ ಒಂದು ಕಾರ್ ಇದ್ರೆ ಸಾಕು, CAR. C ಅಂದ್ರೆ ಚೀನಾ, A ಅಂದ್ರೆ ಆಸ್ಟ್ರೇಲಿಯಾ, R ಅಂದ್ರೆ ರಷ್ಯಾ. ಭಾರತದಲ್ಲಿ ಅದಕ್ಕೆ ಕೋಡೆ ಬೇಕಿಲ್ಲ, ಒಂದೇ ಅಕ್ಷರ K ಅಂದ್ರೆ ನಮ್ಮ ಕರ್ನಾಟಕ. ಇನ್ನು ತಾಮ್ರ ಅಂದ್ರೆ ಕಾಪರ್. ವರ್ಲ್ಡ್ಗೆ CPC, ಚಿಲಿ, ಪೆರು, ಚೀನಾ. ಇಂಡಿಯಾಗೆ MRJ, ಮಧ್ಯಪ್ರದೇಶ್, ರಾಜಸ್ಥಾನ್, ಜಾರ್ಖಂಡ್. ನಮ್ಮ ಲಿಸ್ಟ್ನಲ್ಲಿ ಕೊನೆಯ ಜೋಡಿ ಬಾಕ್ಸೈಟ್ ಮತ್ತು ಡೈಮಂಡ್ಸ್. ಬಾಕ್ಸೈಟ್ಗೆ ವರ್ಲ್ಡ್ ಲೀಡರ್ಸ್ ಕೋಡ್ AGV, ಆಸ್ಟ್ರೇಲಿಯಾ, ಗಿನಿ, ವಿಯೆಟ್ನಾಂ. ಇಂಡಿಯಾದಲ್ಲಿ OGC, ಒಡಿಶಾ, ಗುಜರಾತ್, ಛತ್ತೀಸ್ಗಢ್. ಇನ್ನು ವಜ್ರ,
ಶೈನಿಂಗ್ ಡೈಮಂಡ್ಸ್. ವರ್ಲ್ಡ್ನಲ್ಲಿ RBC, ರಷ್ಯಾ, ಬೋಟ್ಸ್ವಾನಾ, ಕೆನಡಾ. ಭಾರತದಲ್ಲಿ ತುಂಬ ಸಿಂಪಲ್, ಒಂದೇ ಒಂದು ರಾಜ್ಯ, ಮಧ್ಯಪ್ರದೇಶ್. ಸೊ MP ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಇಷ್ಟೆಲ್ಲ ನೋಡಿದ್ವಲ್ಲ. ಈಗ ಒಂದು ಫೈನಲ್ ಚೆಕ್ಲಿಸ್ಟ್, ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಆಡೋಣ. ರೆಡಿನಾ? ಪರೀಕ್ಷೆಗೆ ಬೇಕಾದ ಪ್ರಮುಖ ಅಂಶಗಳನ್ನ ಒಮ್ಮೆ ಫಾಸ್ಟಾಗಿ ನೋಡೋಣ. ಒಡಿಶಾ ತಕ್ಷಣ ನೆನಪಿಗೆ ಬರಬೇಕು ಐರನ್ ಓರ್ ಮತ್ತೆ ಬಾಕ್ಸೈಟ್, ಎರಡರಲ್ಲೂ ನಂಬರ್ 1. ರಾಜಸ್ಥಾನ್ ಒಂದೇ ಪದ, ಮೊನೋಪಲಿ. ಯಾವುದ್ರಲ್ಲಿ? ಬೆಳ್ಳಿ ಮತ್ತೆ ಸೀಸಾದಲ್ಲಿ. ನಮ್ಮ ಕರ್ನಾಟಕ, ಆ ಮ್ಯಾಜಿಕ್ ನಂಬರ್ ಯಾವುದು? 99% ಗೋಲ್ಡ್. ಮಧ್ಯಪ್ರದೇಶ್ ಹೊಳೆಯುವ ವಜ್ರಗಳ ಒಂದೇ ಒಂದು ಅಡ್ರೆಸ್. ಮತ್ತು ಕೊನೆಗೆ ವರ್ಲ್ಡ್ ಲೆವೆಲ್ನಲ್ಲಿ ಚೀನಾ, ಕಲ್ಲಿದ್ಲು ಮತ್ತೆ ಚಿನ್ನ, ಎರಡರಲ್ಲೂ ಇವ್ರೇ ಬಾಸ್. ನೋಡಿದ್ರಲ್ಲ, ಈ ಸಿಂಪಲ್ ಟ್ರಿಕ್ಸ್ ಇಟ್ಕೊಂಡ್ರೆ ಕಷ್ಟ ಅಂತ ಅನ್ಸೋ ಈ ಸಬ್ಜೆಕ್ಟ್ ಎಷ್ಟು ಈಸಿ ಆಗತ್ತೆ. ಆದ್ರೆ ಕೊನೆಗೆ ಒಂದು ಪ್ರಶ್ನೆ, ಈ ಮಾಹಿತಿಯೆಲ್ಲ ಬರೀ ಎಕ್ಸಾಮ್ ಪಾಸ್ ಮಾಡೋಕಾ ಅಥವಾ ನಮ್ಮ ದೇಶದ ನಿಜವಾದ ಸಂಪತ್ತೇನೋ ಅದು ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಕಾ? ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ.